ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಜಾರಕಿಹೊಳಿ ವರ್ಸಸ್ ಸವದಿ ಮಧ್ಯೆ ಮುಂದುವರೆದಿದೆ ಜಿದ್ದಾಜಿದ್ದಿ. ಇವತ್ತು ಅಥಣಿ ತಾಲೂಕಿನ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ. ಇವತ್ತೇ ಫಲಿತಾಂಶವೂ ಕೂಡ ಪ್ರಕಟ ಆಗುತ್ತೆ. ಹೀಗಾಗಿ ಗೆಲ್ಲೋರ್ಯಾರು ಸೋಲೋದ್ಯಾರು ಅನ್ನುವಂಥ ಜಿದ್ದಾಜಿದ್ದಿ. ಡಿಸಿಸಿ ಬ್ಯಾಂಕ್ ಚುನಾವಣೆ ಆಯಿತು, ಫಲಿತಾಂಶ ಪ್ರಕಟ ಆಗಿದ್ದು ಆಯಿತು. ಅದರ ಜಿದ್ದಾಜಿದ್ದಿ ಇನ್ನೂ ಇದ್ದೇ ಇದೆ. ಅದ್ರ ಮಧ್ಯೆನೇ ಈಗ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಇವತ್ತೇ, ಫಲಿತಾಂಶವೂ ಕೂಡ ಇವತ್ತೇ ಪ್ರಕಟ ಆಗುತ್ತೆ. ಒಂದಷ್ಟು ಸ್ಟ್ರಾಟಜಿ ಇದೆ, ರಣತಂತ್ರವನ್ನ ಹೂಡಿದ್ದಾರೆ. ಜಿದ್ದಾಜಿದ್ದಿ, ಭರಪೂರ ಭಾಷಣಗಳು. ಜಾರಕಿಹೊಳಿ ಹಾಗೂ ಲಕ್ಷ್ಮಣ ಸವದಿ ಮಧ್ಯೆ ಹಾಗಾದ್ರೆ ಗೆಲ್ಲೋದ್ಯಾರು? ಚುನಾವಣೆಯಲ್ಲಿ ಒಂದಾಗಿರುವಂತಹ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಾಯಕರು ಸವದಿ ಕುಟುಂಬದ ವಿರುದ್ಧ ಒಂದಾಗಿದ್ದಾರೆ ಕುಮಟಳ್ಳಿ ಮತ್ತು ಮೂಲಕೈ ನಾಯಕರು. ಒಟ್ಟು 13 ಆಡಳಿತ ಸ್ಥಾನಗಳಿರೋದು. ಈಗ ಒಂದು ಅವಿರೋಧ ಆಯ್ಕೆಯೂ ಕೂಡ ಆಗಿದ್ದಾಗಿದೆ. ಇವತ್ತು 12 ಸ್ಥಾನಕ್ಕಾಗಿ ನಡೀತಾ ಇರುವಂಥ ಮತದಾನ. ಫಲಿತಾಂಶ ಕೂಡ ಸಂಜೆಷ್ಟೊತ್ತಿಗೆ ಪ್ರಕಟ ಆಗುತ್ತೆ. ಕಳೆದ 20 ವರ್ಷಗಳಿಂದ ಸವದಿ ಕುಟುಂಬದ ಹಿಡಿತದಲ್ಲಿರೋದು ಈ ಕಾರ್ಖಾನೆ. ಲಕ್ಷ್ಮಣ ಸವದಿ ಸಹೋದರ ಪರಪ್ಪ ಸವದಿ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂಥ ಕಾರ್ಖಾನೆಯ ಚುನಾವಣೆ ಇವತ್ತು. ರಮೇಶ್ ಜಾರಕಿಹೊಳಿ ಬೆಂಬಲದಿಂದ ಮಹೇಶ್ ಕುಮಟಳ್ಳಿ ಅಂಡ್ ಟೀಮ್ ಅಖಾಡಕ್ಕಿಳಿದಿದ್ದಾರೆ. ಸ್ವಾಭಿಮಾನಿ ರೈತ ಪೆನ್ನಲ್ ಮೂಲಕ ಚುನಾವಣಾ ಅಖಾಡದಲ್ಲಿರೋದು ಕುಮಟಳ್ಳಿ. 2 ಬಣಗಳಲ್ಲಿ ಈಗ ಗೆಲ್ಲೋದ್ಯಾರು ಸೋಲೋದ್ಯಾರು? ಈ ಜಿದ್ದಾಜಿದ್ದಿನ ಅಖಾಡ ಮತ್ತಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಕಾರಣ ಫೈಟ್ ಅಂತೂ ತಾರಕಕ್ಕೇರ್ತಾ ಇದೆ. ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ಫೈಟ್. ಮತ್ತೊಂದು ಕಡೆ ನೋಡಿದ್ರೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಒಟ್ಟಾಗಿನೇ ಈ ರೀತಿಯಾಗಿ ಚುನಾವಣೆಯನ್ನು ಗೆಲ್ಲಲೇಬೇಕು ಅನ್ನುವಂಥ ಜಿದ್ದಿಗೆ ಕೂಡ ಬಿದ್ದಿದ್ದಾರೆ. ಹಾಗಾಗಿ ಈ ಒಂದು ಚುನಾವಣೆ ಒಂದು ರೀತಿಯಾಗಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಚುನಾವಣೆಯಲ್ಲಿ ಹಾಗಾದರೆ ಸವದಿ ಕಡೆಯವ್ರು ಗೆಲ್ತಾರಾ ಅಥವಾ ಜಾರಕಿಹೊಳಿ ಕಡೆಯವ್ರು ಗೆಲ್ತಾರಾ ಅನ್ನೋದೇ ಸದ್ಯದ ಕುತೂಹಲ ಇದೆ. ಬೆಳಗಾವಿಯಲ್ಲಿ ಯಾವುದೇ ಒಂದು ಚುನಾವಣೆ ಆಯಿತು ಅಂದರೂ ಅಷ್ಟೇ, ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಲಿ ಅಥವಾ ಅಲ್ಲಿನ ಸ್ಥಳೀಯ ಚುನಾವಣೆಗಳೇ ಆಗಲಿ ಆಯಿತು ಅಂತ ಅಂದರೆ ಬಹಳ ಹೈ ವೋಲ್ಟೇಜನ್ನು ಪಡ್ಕೊಳ್ಳುತ್ತೆ. ಕಾರಣ ಅಲ್ಲಿನ ರಾಜಕಾರಣವೇ ಹಾಗಿದೆ, ರಾಜಕಾರಣಿಗಳೇ ಹಾಗಿದ್ದಾರೆ. ಬಹಳ ವಿಭಿನ್ನ ಅಲ್ಲಿ ಬೆಳಗಾವಿ ರಾಜಕಾರಣ ಅಂತ ಬಂದರೆ. ಯಾವ ಚುನಾವಣೆ ಆದರೂ ಕೂಡ ಒಂದು ರೀತಿ ಮಿನಿ ವಿಧಾನಸಭಾ ಚುನಾವಣೆ ರೀತಿಯೇ ಇರುತ್ತೆ. ಸದ್ಯ ಇವತ್ತು ನಡೆಯುವಂಥ ಈ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಏನಿದೆ ಅದರತ್ತ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಒಂದು ಅವಿರೋಧ ಆಯ್ಕೆ ಆಗಿದೆ. 12 ಸ್ಥಾನಗಳಿಗೆ ನಡೀತಾ ಇರುವಂಥ ಚುನಾವಣೆ. ನೋಡೋಣ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ. ಒಬ್ಬೊಬ್ರದ್ದು ಒಂದೊಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ. ಭಾಷಣ ಮಾಡಿದ್ದಾಗಿದೆ, ನಾವು ಗೆಲ್ತೀವಿ ಅಂತ ಮೀಸೆ ತಿರುವಿದಾಗಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಆ ಒಂದು ಪ್ರಶ್ನೆಗೆ ಉತ್ತರ ಇವತ್ತು ಸಂಜೆನೇ ಸಿಗುತ್ತೆ. ಚುನಾವಣೆಯೂ ಇವತ್ತೇ, ಫಲಿತಾಂಶ ಪ್ರಕಟ ಆಗೋದು ಇವತ್ತೇ. ಹೀಗಾಗಿ ಇವತ್ತು ಅಥಣಿಯ ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯತ್ತನೇ ಬೆಳಗಾವಿ ಜನರ ಚಿತ್ತ ನೆಟ್ಟಿದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ. ಅಲ್ಲಿನ ಜನರಿಗೆ ಗೊತ್ತಿರುತ್ತೆ, ನಾಡಿ ಮಿಡಿತ ಬಲ್ಲವ್ರಿಗೂ ಕೂಡ ಗೊತ್ತಿರುತ್ತೆ ಯಾರು ಗೆಲ್ತಾರೆ ಸೋಲ್ತಾರೆ ಅಂತ. ಬಟ್ ಮತದಾನ ಆಗಿ ಫಲಿತಾಂಶ ಪ್ರಕಟ ಆಗೋವರೆಗೂ ಕಾಯಲೇಬೇಕು. ಸಹಕಾರಿ ಸಕ್ಕರೆ ಕಾರ್ಖಾನೆ 5 ವರ್ಷಕ್ಕೋಸ್ಕರ ಇವತ್ತು ಚುನಾವಣೆ ನಡೀತಾ ಇದೆ. ನಾನು ಮತ್ತು ರಾಜು ಕಾಗೆ ಅವರ ನೇತೃತ್ವದಲ್ಲಿ ರೈತ ಸಹಕಾರಿ ಪೆನಾಲನ್ನು ಗೆಲ್ಲಿಸಬೇಕು ಅಂತ ಹೇಳಿ ಅವರೆಲ್ಲರ ಪರವಾಗಿ ನಾವು ಪ್ರಚಾರ ಕೂಡ ಮಾಡಿದ್ದೀವಿ. ಬಹುತೇಕ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಮತದಾರರು ರೈತ ಪೆನಲನ್ನು ಗೆಲ್ಲಿಸ್ತೀವಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದೆ. ನನಗೂ ಕೂಡ ಆತ್ಮವಿಶ್ವಾಸ ಇದೆ. ರೈತ ಸಹಕಾರಿ ಪೆನಲ್ಲು ಭಾಳ ದೊಡ್ಡ ಅಂತರದಿಂದ ಈಗಾಗಲೇ ಒಂದು ಗೆದ್ದು ಬರುತ್ತೆ. ಆಮೇಲೆ ಈಗಾಗಲೇ ಒಂದು ಅವಿರೋಧ ಆಗಿದೆ. 12 ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕಾಗಿರ್ತಕ್ಕಂಥದ್ದು ಇದೆ.
ಯಾವುದೇ ಥರದ ಆತಂಕ ಭಯ ಅಥವಾ ಯಾವುದೂ ಇಲ್ಲ. ಭಾಳ ಕ್ಲೀನ್ ಶೀಪ್ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಆತ್ಮವಿಶ್ವಾಸ ಇದೆ. ಜನರು ಆಶೀರ್ವಾದ ಮಾಡ್ತಾರೆ ಮತ್ತು ಜನರ ವಿಶ್ವಾಸವನ್ನು ನಾವು ಕಾಯ್ಕೊಂಡಿದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ರೈತರು ನಮ್ಮ ಕೈ ಬಿಡಲ್ಲ ಅಂತಕ್ಕಂಥ ಸಂಪೂರ್ಣ ಭರವಸೆ ನಮಗಿದೆ ಮತ್ತು ನಮ್ಮ ಪೆನಾಲ್ ಗೆದ್ದು ಬರುತ್ತೆ. ಸರ್, ಕಳೆದ 20 ವರ್ಷದಲ್ಲಿ ಈ ಪರಿ ಚುನಾವ ಆಗಲಿಲ್ಲ ಸರ್, ಇಷ್ಟೇ ಯಾಕೆ ಈ ಬಾರಿ ಜಿದ್ದಾಜಿದ್ದಿನ ಕಣಕ್ಕೆ ನನಗೇನು ಜಿದ್ದಾಜಿದ್ದಿ ಅನಿಸಿಲ್ಲ. ಪ್ರತಿ ವರ್ಷ ಚುನಾವಣೆ ಆಗುತ್ತೆ, 5 ವರ್ಷಕ್ಕೊಂದ್ಸರಿ. ಯಾವುದೇ ಥರದ ನನಗೇನು ಜಿದ್ದಾಜಿದ್ದಿ ಅನಿಸಿಲ್ಲ. ಭಾಳ ಸರಳವಾಗಿ ಅತ್ಯಂತ ಬಹುಮತದಿಂದ ಆರಿಸಿ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮಗಿದೆ. ಅದನ್ನು ಅವರೇ ಹೇಳ್ಬೇಕು. 0% ಏನು ಹೇಳಿದಾರೋ ಅದನ್ನು ಅವರೇ ಉತ್ತರ ಕೊಡಬೇಕು. ಅಮಿತ್ ಶಾ ಅವರಿಂದ ಅದೇ ಕೇಂದ್ರದಿಂದ ಅಮಿತ್ ಶಾ ಅವ್ರ ಕಡೆಯಿಂದ ಇದಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ತರ್ತೀನಿ ಅಂತ ಹೇಳಿದರು. ನಾನು ಕೂಡ ಹೇಳಿದ್ದೇನೆ, ಒಂದು ವೇಳೆ ನಮ್ಮ ಪೆನಾಲ್ ಆರಿಸಿ ಬಂದ ಮೇಲೆ ಆಡಳಿತ ಮಂಡಳಿ ಜಾರಿಗಿದ್ದಾಗೂ ಕೂಡ ಅವರೇನಾದರೆ ಕೇಂದ್ರದಿಂದ ಶೂನ್ಯ ಬಡ್ಡಿ ದರದಲ್ಲಿ ನಮ್ಮ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ. ಶ್ರೀಧರ್, ಬೆಳಗಾವಿಯಲ್ಲಿ ಯಾವ ಚುನಾವಣೆ ನಡೆದ್ರೂ ಕೂಡ ಇದೇ ರೀತಿಯಾದಂಥ ಒಂದು ಹೈ ವೋಲ್ಟೇಜ್ ವಾತಾವರಣ ಇರುತ್ತೆ. ಇವತ್ತು ಕೂಡ ನಡೀತಾ ಇರುವಂಥ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಜೊತೆಗೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಾಯಕರು ಒಂದಾಗಿ ಸವದಿ ಅವ್ರನ್ನ ಮಣ್ಣು ಮುಕ್ಕಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಅಲ್ಲಿನ ವಾತಾವರಣ ಹೇಗಿದೆ? ಯಾರು ಗೆಲ್ಲಬಹುದು? ಈಗಾಗಲೇ ಒಂದು ಅವಿರೋಧ ಆಯ್ಕೆ ಕೂಡ ಆಗಿದೆ. ಸೌಖ್ಯ, ಈಗ ಅಥಣಿಯಲ್ಲಿ ಏನು ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ಮಧ್ಯೆ ಈಗ ಫೈಟ್ ನಡೀತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಅಥಣಿ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಒಂದು ಚುನಾವಣೆ ನಡೀತಾ ಇದೆ. 13 ಸ್ಥಾನಗಳಿದ್ದಾವೆ ಸೌಖ್ಯ. ಇದರಲ್ಲಿ ಈಗಾಗಲೇ 1 ಸ್ಥಾನಕ್ಕೆ ಲಕ್ಷ್ಮಣ ಸವದಿ ಪೆನ್ನಲ್ನಿಂದ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥದ್ದು. ಉಳಿದ 12 ಸ್ಥಾನಗಳಿಗೆ ಈಗ ಮತದಾನ ನಡೀತಾ ಇದೆ. ಈಗಾಗಲೇ ಲಕ್ಷ್ಮಣ ಸವದಿ ಸೇರಿದಂತೆ ರಾಜು ಕಾಗೆ ಸೇರಿದಂತೆ ಏನು ಅನೇಕ ನಾಯಕರು ಕೂಡ ಈಗ ಮತದಾನ ಕೂಡ ಮಾಡಿದ್ದಾರೆ. ಒಟ್ಟು 10,000 ಮತದಾರರು ಇರ್ತಕ್ಕಂಥದ್ದು. ಇಲ್ಲಿ 8,000 ಮತದಾರರು ಮತದಾನ ಮಾಡುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕಂದ್ರೆ ಸೌಖ್ಯ, ಲಕ್ಷ್ಮಣ ಸವದಿ ರಾಜಕೀಯವಾಗಿ ಭದ್ರ ಬುನಾದಿ ಹಾಕಿಕೊಟ್ಟಿದೆ ಇದೇ ಒಂದು ಕೃಷ್ಣಾ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ಬೋದು. ಯಾಕಂದರೆ 25 ವರ್ಷದ ರಾಜಕಾರಣದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಏನು ರಾಜಕಾರಣ ಇದೆ, ಆ ಸಕ್ಕರೆ ಕಾರ್ಖಾನೆ ರಾಜಕಾರಣ ಲಕ್ಷ್ಮಣ ಸವದಿ ಯಾವಾಗಲೂ ಕೂಡ ವರದಾನವಾಗಿ ನಿಂತಿದೆ. ಹಾಗಾಗಿ ಈಗ ಈ ಒಂದು ಅಥಣಿ ಸಕ್ಕರೆ ಕಾರ್ಖಾನೆ ಇಲ್ಲಿವರೆಗೂ ಕೂಡ ಲಕ್ಷ್ಮಣ ಸವದಿ ಕುಟುಂಬದ ಹಿಡಿದಲ್ಲಿದೆ. ಲಕ್ಷ್ಮಣ ಸವದಿ ವಿರುದ್ಧ ಈಗ ರಮೇಶ್ ಜಾರಕಿಹೊಳಿ, ಏನು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಮತ್ತು ಏನು ಲಕ್ಷ್ಮಣ ಸವದಿ ವಿರೋಧಿ ಇರ್ತಕ್ಕಂಥ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಇನ್ನೊಂದು ಬಣ ಏನಿದೆ, ಆ ಬಣವನ್ನು ಒಗ್ಗೂಡಿಸಿ ಒಂದು ಚುನಾವಣಾ ಅಖಾಡಕ್ಕೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಆದರೆ ಲಕ್ಷ್ಮಣ ಸವದಿ ಮತ್ತು ರಾಜು ಕಾಗೆ ಒಟ್ಟಾಗಿ ಒಂದು ಚುನಾವಣೆ ಎದುರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಬಾರಿ ಉಳಿದ 12 ಸ್ಥಾನಗಳಲ್ಲಿ ಮತದಾನ ನಡೆಯಿತು. 12 ಸ್ಥಾನಗಳಲ್ಲಿ ಕೂಡ ಕ್ಲೀನ್ ಸ್ವೀಪ್ ಆಗುತ್ತೆ ಅನ್ನೋಂಥ ವಿಶ್ವಾಸವನ್ನು ಈಗ ಲಕ್ಷ್ಮಣ ಸವದಿ ವ್ಯಕ್ತಪಡಿಸಿದ್ದಾರೆ. ಇದು ರಾಜಕೀಯವಾಗಿ ಸಕ್ಕರೆ ಕಾರ್ಖಾನೆಯಲ್ಲಿ ಮತ್ತೆ ಏನು ಲಕ್ಷ್ಮಣ ಸವದಿ ಏನು ತನ್ನ ಪೆನಲ್ಲೇ ಹಿಡಿತ ಸಾಧಿಸುತ್ತೆ ಅನ್ನೋಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರೆ, ಮತ್ತೊಂದು ಕಡೆ ಈ ಬಾರಿ ಏನು ಸಕ್ಕರೆ ಕಾರ್ಖಾನೆಯಲ್ಲಿ ಏನಾದರೂ ಚುನಾವಣೆ ಫಲಿತಾಂಶ ಏರುಪೇರಾದರೆ ಅದು ಒಂದು ಹೊಸ ರಾಜಕೀಯ ಧ್ರುವೀಕರಣಕ್ಕೆ ಕಾರಣ ಆಗುತ್ತೆ ಅನ್ನೋಂಥ ಒಂದು ಲೆಕ್ಕಾಚಾರಗಳು ಕೂಡ ಏನು ಲಕ್ಷ್ಮಣ ಸವದಿ ವಿರೋಧಿ ಬಣ್ಣದಲ್ಲಿ ಇರ್ತಕ್ಕಂಥದ್ದು. ಆದರೆ ರಮೇಶ್ ಜಾರಕಿಹೊಳಿ ಈಗಾಗಲೇ ಏನು ಲಕ್ಷ್ಮಣ ಸವದಿ ವಿರುದ್ಧ ಒಂದು ಸುತ್ತಿನ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದರು. ಲಕ್ಷ್ಮಣ ಸವದಿ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ನಡೆಸಿದರು. ಅದಕ್ಕೆ ತಿರುಗೇಟು ಕೊಡುವಂಥ ಕೆಲಸನ ಲಕ್ಷ್ಮಣ ಸವದಿ ಕೂಡ ಮಾಡಿದರು. ಇವತ್ತೇ ಈಗ ಮತದಾನ ಇರ್ತಕ್ಕಂಥ ಹಿನ್ನೆಲೆ ಸಂಜೆ 4 ಗಂಟೆವರೆಗೂ ಮತದಾನ ನಡೆಯುತ್ತೆ. 4 ಗಂಟೆ ನಂತರ ಒಂದು ಮತ ಎಣಿಕೆ ಕೂಡ ಆರಂಭ ಆಗುತ್ತೆ. ಅಂದರೆ ಇವತ್ತು ಸಂಜೆ ವೇಳೆಗೆ ಒಂದು ಚುನಾವಣೆ ಫಲಿತಾಂಶ ಹೊರಬಂದ ಬಳಿಕ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಥಣಿಯಲ್ಲಿ ಯಾರ ಮೇಲ್ಗೈ ಸಾಧಿಸಿದ್ರು ಅನ್ನೋಂಥ ವಿಚಾರ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಸಣ್ಣ ಏನು ಚುನಾವಣೆಗಳು ಕೂಡ ಈಗ ಏನು ಪ್ರಭಾವಿ ರಾಜಕೀಯ ಕುಟುಂಬಗಳ ಮಧ್ಯೆ ಜಿದ್ದಾಜಿದ್ದ ರಾಜಕಾರಣಕ್ಕೆ ಒಂದು ಅಖಾಡವಾಗಿ ರೂಪುಗೊಳ್ಳುತ್ತಾ ಇದೆ. ಈಗ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ ಸವದಿ ಮಧ್ಯೆ ಈ ಒಂದು ಅಥಣಿ ಚುನಾವಣೆ ಎಂದೇ ಒಂದು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.